ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಬಂದುಬಿಟ್ಟು ನಾವು ಬರ್ಡೇ ಪಾಪದ್ದು ಸೆಪ್ಟೆಂಬರ್ 14 1 ವೀಕ್ ಮುಂಚೆ ಊರಿಗೆ ಹೊರಟಿದ್ವಿ. ಬೆಳಗಿನ ಜಾವ 6 ಗಂಟೆಗೆ ಹೊರಟಿದ್ವಿ. 7:50 ಏನೋ ಟ್ರೈನ್ ಇತ್ತು, ಮೇ ಬಿ ಕೆ ಆರ್ ಪುರಮಲ್ಲಿ ಹೊರಟ್ವಿ. ಇಷ್ಟು ದಿನ ಲಾಗ್ ಇದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ಬಿಟ್ಟು ನಾನು ಕಾರಣ ಹೇಳ್ತೀನಿ. ಹೊರಟ್ವಿ, ಬಟ್ ಬಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಲೇಟ್ ಆಯಿತು. ಕಾರ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಯಾಕಂದರೆ ನಾನು ಮಲಗಿದಾಗಲೇ ತುಂಬ ಲೇಟಾಗಿತ್ತು. ಎಲ್ಲ ಥಿಂಗ್ಸ್ ಎಲ್ಲ ಎತ್ತಿಟ್ಟು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದು. ನಾನು ಊರಿಗೆ ಹೋಗೋಕ್ಕೂ ಮುಂಚೆ ನನ್ನ ಮನೆಯೆಲ್ಲ ಫುಲ್ ಕ್ಲೀನಾಗಿ ಇಟ್ಬಿಟ್ಟು ಹೋಗ್ತೀನಿ, ಎಲ್ಲ ಅರೇಂಜ್ ಮಾಡಿಬಿಟ್ಟು. ಯಾಕಂದರೆ ಹೋಗಿ ಬಂದು ಟಯರ್ಡಲ್ಲಿ ಮತ್ತು ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ನೈಟೆಲ್ಲ ಫುಲ್ಲು ನನಗೆ ಕೆಲಸ, ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲಾತ್ಸ್ ಎಲ್ಲ ಎತ್ತಿಟ್ಟು ಎಲ್ಲದನ್ನು ಪ್ರತಿದಿನ ಕ್ಲೀನ್ ಮಾಡಿ ಇಟ್ಟೋಗ್ತೀನಿ. ಹಾಗಾಗಿ ನಾನು ಮಲ್ಕೊಂಡಿದ್ದು ಲೇಟ್ ಆಯಿತು. ಮತ್ತು ಬೆಳಗ್ಗೆ ಸಡನ್ನಾಗಿ ಎದ್ದು ನೋಡಿದ್ರೆ ಟೈಮ್ ಆಗಿಬಿಟ್ಟಿದೆ 6 ಗಂಟೆ. ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಲೇಟಾಗಿ ಮಲಗಿರೋದ್ರಿಂದ ನಾನು ಲೇಟಾಗಿ ಎದ್ಬಿಟ್ಟೆ, ರೆಡಿ ಮಾಡೋಕ್ಕಾಗಿಲ್ಲ. ಹೊರಡೋಣ ಅಂಥೇಳಿ ಹೊರಟಿದ್ದೀವಿ ಫ್ರೆಂಡ್ಸ್. ಇನ್ನು ರೈಲ್ವೆ ಸ್ಟೇಷನಿಗೆ ಬಂದ್ವಿ, ಕೆ ಆರ್ ಪುರಂ ರೈಲ್ವೆ ಸ್ಟೇಷನ್ನು. ಬಂದು ಅಲ್ಲೊಂದು ಕಾಫಿ ಶಾಪ್ ಇದೆ ಫ್ರೆಂಡ್ಸ್, ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಆ ಕಡೆಯಿಂದ ಕ್ರಾಸ್ ಮಾಡಿ ಈ ಕಡೆಗೆ ಬಂದ್ವಿ. ಬ್ರಿಡ್ಜ್ ಮೇಲೆ ಹತ್ತೋದಕ್ಕೆ ತುಂಬ ಕಷ್ಟ. ಹಾಗಾಗಿ ನಾವು ಸ್ಕೈ ವಾಕ್ ಹತ್ರ ಹೋಗಿಲ್ಲ. ನಾವು ಈ ಕಡೆ ಲಾಸ್ಟ್ ಡೆಡ್ ಎಂಡಿಗೆ ಬಂದ್ವಿ. ತುಂಬ ಒಂಥರ ಬೆಳಗ್ಗೆನೇ ಬಂದರೆ ತುಂಬ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ. ನಾವು ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್. ನಾನು ಏನಪ್ಪ ನೆನಪಾಯಿತು ಅಂದರೆ, ನನಗೆ ಬೆಳಗ್ಗೆ ಎದ್ದು ನಾನು ಆಫೀಸ್ಗೆ ಹೋಗ್ತಾ ಇದ್ನಲ್ವ, 6 o'clock ಶಿಫ್ಟು, ಅದು ತುಂಬ ನೆನಪಾಯಿತು ನನಗೆ. ಮತ್ತು ಟ್ರೈನ್ ಕೂಡ ಬಂತು, ಲೇಟ್ ಏನೂ ಆಗಿಲ್ಲ, ಕರೆಕ್ಟಾಗಿ ಬಂತು ಟೈಮಿಗೆ. ನಾವು ಕೂಡ ಹೋಗ್ತಾ ಇದ್ದೀವಿ. ನಾನು ಜಾಸ್ತಿ ಏನು ವಿಡಿಯೋಸ್ ಏನು ಎತ್ತಕ್ಕಾಗಿಲ್ಲ. ಯಾಕಂದರೆ ಈಗ ಪಾಪುನ್ನು ಎತ್ಕೋಬೇಕು ನಾನು, ಮತ್ತು ವಿಡಿಯೋನೂ ಎತ್ಕೋಬೇಕಂತ ಕಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನೋಡಿ ಆ ಬೆಟ್ಟದಲ್ಲಿ ತುಂಬ ಬರೀ ಕಲ್ಲುಗಳೇ ಇದೆ, ನೋಡ್ತಾ ಇರ್ಬೋದು. ಎಷ್ಟು ಇದೆ ಅಂದರೆ, ನಾವು ಹೈವೇಲಿ ಹೋಗ್ಬೇಕಾದ್ರೂ ಅಷ್ಟೇ, ಇಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಬಸ್ಸಲ್ಲಿ ಟ್ರೈನಲ್ಲಿ 2 ಕಡೆ ಹೋದ್ರೂ ನಮಗೆ ಈ ಥರ ವ್ಯೂಸು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಟ್ರೈನಲ್ಲಿ ಹೋಗ್ತಾ ತುಂಬ ಚೆನ್ನಾಗೇ ಮಕ್ಕಳ ಜೊತೆ ಎಲ್ಲ ಆಟಾಡ್ತಾಯಿದ್ಲು ಪಾಪು. ತುಂಬ ಚೆನ್ನಾಗಿ ಆಟಾಡಿಸ್ತಾಯಿದ್ರು. ಈಗ ಅವ್ರ ಹತ್ರ ಹೋಗ್ಬಿಟ್ಟು ತುಂಬ ತರಲೆ ಮಾಡ್ತಾಳೆ. ಇಷ್ಟು ಆಟ ಆಡ್ತಾಳೆ ಅಂದರೆ ಅಷ್ಟು ಆಟ ಆಡ್ತಾಳೆ. ನಾನು ಅವಳಿಗೆ ಮಾತಾಡಿಸ್ತಾ ಇದ್ದೀನಿ, ಬಾಯಲ್ಲಿ ಇಡಬಾರ್ದು ಅಂತೇಳಿ ಸುಮ್ಮನೆ ಟಚ್ ಮಾಡ್ತಾಯಿದ್ದೀನಿ. ಅವರು ಕೂಡ ನಮ್ಮೂರಿಗೆ ಬರೋರೆ. ಅವರು ಅಲ್ಲಿ ಯಾವುದೋ ಗೃಹ ಪ್ರವೇಶ ಇದೆ ಅಂತೇಳಿ ಬರ್ತಾಯಿದ್ರು ಬೆಂಗಳೂರಿಂದ. ಅವ್ರು ಹಾಗೆ ಮಕ್ಕಳು ಅಂದರೆ ಪಾಪುಗೆ ತುಂಬ ಇಷ್ಟ ಅಲ್ವಾ, ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ನೋಡಿ ಎಷ್ಟು ತರಲೆ ಮಾಡ್ತಾಳೆ, ಎಷ್ಟು ಮಾತಾಡ್ತಾಳಪ್ಪ. ಅವರಂತೂ ಎಷ್ಟು ಚೆನ್ನಾಗಿ ಆಟಾಡಿಸ್ತಾರೋ ಅಷ್ಟು ಚೆನ್ನಾಗಿ ಆಟಾಡಿಸ್ತಾಯಿದ್ರು. ಮತ್ತು ಇಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಕೀ ಬಂಚು ಪ್ರತಿಯೊಂದೂ ಸೇಲ್ ಮಾಡೋದಕ್ಕೆ ಬರ್ತಾರೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಪಾಪು ಮಲಗಿದ್ಲು, ಅದು ಟೆಡಿ ಬೇರ್ ತಗೊಂಡೆ ಒಂದು, ಮತ್ತು ಒಂದು ಕುದುರೆದು ಒಂದು ಕೀ ಬಂಚು, ಮತ್ತು ಹೋಮ್ ಅನ್ನೋದೊಂದು ಕೀ ಬಂಚ್ ತೊಗೊಂಡಿದ್ರು. ನಾನು ಅದನ್ನು ಚೇಂಜ್ ಮಾಡಿ ಲಕ್ಷ್ಮಿ ಇರೋದನ್ನ ಕೀ ಬಂಚ್ ತೊಗೊಂಡೆ. ಯಾಕಂದರೆ ನಾನು ಕುದುರೆ ಇರೋದು ಕೀ ಬಂಚ್ ತೊಗೊಂಡಿದ್ದೆ, ಅದು ಶೋಕೇಸಲ್ಲಿ ಇಟ್ಟಾಗ ಕೆಳಗಡೆ ಬಿದ್ದುಬಿಟ್ಟು ಕಾಲು ಮುರ್ಕೊಂಡು ಹೋಗಿತ್ತು. ನನಗೆ ಅದೇ ಥರ ಬೇಕಂತೇಳಿ ಅದು ನೋಡಿದ ತಕ್ಷಣ ನೆನಪಾಯಿತು. ನಮ್ಮ ಮನೇಲಿ ಇದಿತ್ತಲ್ವಾ ಅಂತ ಹೇಳ್ತಾರೆ ನಮ್ಮಮ್ಮ. ಆಯಿತು, ಅದು ಕಾಲು ಮುರ್ಕೊಂಡು ಹೋಗಿದೆ ಅಂತ ಹೇಳಿದೆ, ಮತ್ತು ತೊಗೊಂಡ್ವಿ. ಮಧ್ಯಾಹ್ನ 1-1:30ಗೆ ಮನೆಗೆ ಕೂಡ ಬಂದ್ವಿ. ನೋಡಿ ಹಿಂಗೆ ಆಟ ಆಡ್ತಾಯಿದ್ದಾಳೆ. ಆ ನೀರು ಬಾಟಲ್ನ 2 ಕೈಯಲ್ಲಿ ಇಟ್ಕೊಳ್ಳಲ್ಲ, ಆ ಥರ ಕಚ್ಕೊಂಡು ಓಡಾಡ್ತಾಯಿದ್ದಾಳೆ. ತುಂಬ ಆಟ ಮಾಡ್ತಾಳೆ, ತುಂಬ ಶಾರ್ಪ್ ಕೂಡ ಅವಳು. ನಾವು ಏನು ಹೇಳಿದ್ರೆ ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾಳೆ ಫ್ರೆಂಡ್ಸ್. ನೋಡಿ ಮನೇಲಿ ಬಂದ ತಕ್ಷಣ ಫುಲ್ ಹ್ಯಾಪಿ ಅವಳು. ಯಾಕೆ ಟ್ರಾವೆಲಿಂಗ್ ಬಂದಿದ್ದಲ್ವಾ, ಹಾಗಾಗಿ ಸ್ವಲ್ಪ ಟಯರ್ಡಾಗಿದ್ಲು. ಆದರೆ ನೋಡಿ ಆ ಟಯರ್ಡೆಲ್ಲ ಸ್ಟಾರ್ಟ್ ಆಡ್ತಾಳೆ. ನೆಕ್ಸ್ಟು 1 ವೀಕ್ ಆದಮೇಲೆ ನಾನು ಮತ್ತೆ ಬರ್ಡೇ ಡೇಟ್ ಫ್ರೆಂಡ್ಸ್ದು ಸೆಪ್ಟೆಂಬರ್ 14. ನಾವು ಒಂದು ವೀಡಿಯೋ ಕೂಡ ಎತ್ತಕ್ಕಾಗಿಲ್ಲ, ಒಂದು ಫೋಟೋ ಕೂಡ ನಾವು ಸಪ್ರೇಟಾಗಿ ಎತ್ತಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆಯವರಿಗೆ ಫುಲ್ಲು ಹೆವಿ ಫೀವರು. ಹಾಗಾಗಿ ಅವ್ರು ಹೋಗಿ ಮಲ್ಕೊಂಡ್ಬಿಟ್ಟಿದ್ರು. ಇವಾಗ ನೋಡಿದ್ರಲ್ವ, ಅಲ್ಲಿ ಬರ್ತಾಯಿದ್ರಲ್ವ, ಅವಾಗೇ ಎದ್ದು ಲಾಸ್ಟ್ ಮೂಮೆಂಟಲ್ಲಿ ಎದ್ದು ಬಂದಿದ್ದಾರೆ ಕೇಕ್ ಕಟ್ ಮಾಡೋ ಟೈಮಲ್ಲಿ.
ಇನ್ನು ಬಂದಿರೋರ್ನೆಲ್ಲ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ನಾದಿನಿಯವರು ಸ್ವಲ್ಪ ಮಾತಾಡಿಸ್ತಾಯಿದ್ರು. ನಾನು ಕೂಡ ಅವಾಗವಾಗ ಬಂದು ಮಾತಾಡಿಸ್ತಾಯಿದ್ದೆ. ಲಾಸ್ಟಲ್ಲಿ ಅವರಿಗೆ ಟ್ಯಾಬ್ಲೆಟ್ ತೊಗೊಂಬಂದು ಕೊಟ್ವಿ. ಆವಾಗ ಸ್ವಲ್ಪ ರಿಕವರ್ ಆದರು. ನೋಡಿ, ಇದೇ ನಾವು ಟಾಪ್ಸಿಗೆ ಕೇಕ್ ತೊಗೊಂಡಿದ್ದು. ಮತ್ತು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಬಂದಿದ್ದರು ಫ್ರೆಂಡ್ಸ್. ಸ್ವಲ್ಪ ಜನ ಬಂದಿರಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಏನು ಮಾಡೋದು, ಅವ್ರಿಗೂ ಏನೇನೋ ಪರ್ಸ್ನಲಿ ಕೆಲಸಗಳಿರುತ್ತೆ. ಮತ್ತು ಬರ್ಡೇ ಕೂಡ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ನಾವು ಈ ಥರ ಟೆಡಿ ಬೇರ್ ಕೂಡ ತರಿಸಿದ್ವಿ, ಮತ್ತು DJ ಸೆಟ್ ಮಾಡಿಸಿದ್ವಿ. ಆಟ ಆಡೋದಕ್ಕೆ ಬಬಲ್ಸ್ ಎಲ್ಲ ಬರುತ್ತಲ್ವ, ಆ ಥರ ಎಲ್ಲ ಆಟ ಆಡ್ಸೋದಕ್ಕೆಲ್ಲ ನಾವು ಇದನ್ನೆಲ್ಲ ಅರೇಂಜ್ ಮಾಡಿದ್ವಿ. ಬಟ್ ಬರ್ಡೇ ಎಲ್ಲ ಚೆನ್ನಾಗೇ ಆಯಿತು. ಸ್ವಲ್ಪ ಜನ ಬಂದಿಲ್ಲ, ಅದೊಂದು ಬೇಜಾರು. ಅದೇ ಹೇಳಿದ್ನಲ್ವ, ಏನೇನೋ ಕೆಲಸಗಳಿರುತ್ತೆ, ಆದ್ರೂ ಬಂದಿಲ್ಲ ಅನ್ನೋದೊಂದು ಬೇಜಾರು. ಮತ್ತು ಪಾಪುದು ಫೋಟೋಶೂಟ್ಸ್ ಎಲ್ಲ ತೊಗೊಂಡ್ವಿ. ನೋಡಿ, ಇದೆಲ್ಲ ಒಂದೊಂದು ಡ್ರೆಸ್ಸೇ ಹಾಕಿ ತೊಗೊಂಡ್ವಿ. ಬಟ್ ನಾವು ಇನ್ನೊಂದು ತಪ್ಪು ಏನು ಮಾಡಿದ್ವಿ ಅಂದರೆ ವೀಡಿಯೋ ಮಾಡಿಸಿಲ್ಲ ಫ್ರೆಂಡ್ಸ್. ವೀಡಿಯೋ ಮಾಡಿಸಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಫೋಟೋಸ್ ಅಷ್ಟು ಚೆನ್ನಾಗೇನೋ ಬಂದಿಲ್ಲ ನನಗೆ, ಕಂಫರ್ಟಬಲ್ ಇಲ್ಲ ಅದು ಫೋಟೋಸು. ನಾವು ಏನೇ ಮಾಡಿಸಿದ್ರೂ ವೀಡಿಯೋ ಮಾಡಿಸಿದ್ರೆ ಅವಳು ವಾಕ್ ಮಾಡಿರೋದು ತುಂಬ ಚೆನ್ನಾಗಿ ವಾಕ್ ಮಾಡಿದ್ಲು, ಅದೆಲ್ಲ ಚೆನ್ನಾಗಿದ್ದಿರೋದು. ಬಟ್ ವೀಡಿಯೋ ಮಾಡಿಸಿಲ್ಲ, ಇಷ್ಟೆಲ್ಲ ಖರ್ಚು ಮಾಡಿ ವೀಡಿಯೋ ಮಾಡಿಸಿಲ್ಲ ಅನ್ನೋದೊಂದೇ ನನಗೆ ಬೇಜಾರು. ತುಂಬ ಹ್ಯಾಪಿಯಾಗಿದ್ಲು. ಇದೇ ನಮಗೆ ಪಾಪು ಬರ್ಡೇ ಡ್ರೆಸ್ಸು. ಮತ್ತು ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದನ್ನು ಜರಿಯೋ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಸ್ವೀಟು ನಾವು ಬಾದುಷಾ ಸಪ್ರೇಟಾಗಿ ಆರ್ಡ್ರ್ ಮಾಡಿಸಿದ್ವಿ. ಮತ್ತು ಅನ್ನ, ಸಾಂಬಾರು, ಪಲ್ಯ, ಮತ್ತು ಪಾಯಸ, ಐಸ್ ಕ್ರೀಮು ಎಲ್ಲದನ್ನೂ ಅಷ್ಟೇ, ತುಂಬ ಪಲಾವು ಎಲ್ಲ ಚೆನ್ನಾಗಿತ್ತು. ಊಟ ಮಾತ್ರ ಯಾವುದನ್ನು ಏನೂ ಇದು ಮಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನೈಟ್ ಒಂದು ಮದುವೆ ಇತ್ತು ಫ್ರೆಂಡ್ಸ್, ಅದು ರಿಸೆಪ್ಷನ್ನು. ಬೆಳಗ್ಗೆ ಬಂದ್ಬಿಟ್ಟು ಮುಹೂರ್ತ ಇತ್ತು. ಆ ರಿಸೆಪ್ಷನ್ಗೆ ಹೋದ್ವಿ. ಅಲ್ಲಿ ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಾಯಿದ್ದಲ್ಲ, ಆದರೆ ಅವಳು ಬರ್ಡೇಯಲ್ಲಿ ಟಯರ್ಡ್ ಆಗಿರೋದು ಕೂಡ ಮರ್ತೋಗಿದೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಛತ್ರನ ಓಡಾಡ್ಕೊಂಬಂದು ಆ DJ ಇರೋ ಹತ್ರ ಕರೆಕ್ಟಾಗಿ ಹೋಗಿದ್ದಾಳೆ ಫ್ರೆಂಡ್ಸ್. ಹೋಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೋಡಿ. ಅವಳು ಹೋಗಿ ಎತ್ಕೊಂಡಿರೋ ಹತ್ರನೇ ಕುಣಿಯೋಳು. ಸರಿ ಅಂತ ಕೆಳಗಡೆ ಬಿಟ್ವಿ. ನೋಡಿ, ಕರೆಕ್ಟಾಗಿ ಅವಳು ಆ ಜಾಗಕ್ಕೆ ಕರ್ಕೊಂಡೋಗ್ಬಾರ್ದು, ಸ್ವಲ್ಪ ಕಿವಿ ನೋವು ಬರುತ್ತೆ, ಜಾಸ್ತಿ ಸೌಂಡ್ ಇಟ್ಟಿದ್ದಾರೆ ಅಂತೇಳಿ ಸುಮ್ಮನೆ ಇದ್ವಿ. ಬಟ್ ಅವಳೇ ಹೋಗಿದ್ದಾಳೆ. ಸರಿ ಹೋಗಲಿ ಅವಳೇ ಅಂತೇಳಿ ನಾವು ಸೈಲೆಂಟ್ ಆದ್ವಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ನಾವು ತುಂಬ ಚೆನ್ನಾಗಿ, ಇಷ್ಟೆಲ್ಲ ಅವಳು ಆ್ಯಕ್ಟಿವ್ ಆಗಿರ್ತಾಳೆ ಅಂತಲೇ ನಾವು ಅಂದ್ಕೊಂಡಿಲ್ಲ. ತುಂಬ ಆ್ಯಕ್ಟಿವ್ ಆಗಿದ್ಲು. ಮದುವೆ ಕೂಡ ಮುಗಿಸ್ಕೊಂಡು ಹೊರಡೋಣ ಅಂಥೇಳಿ ಎಲ್ಲರ ಹತ್ರನೂ ಮಾತಾಡಿಕೊಂಡು ಬಂದಿರೋ ರಿಲೇಷನ್ ಹತ್ರ, ಮತ್ತು ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ 3 ಜನ, ನಮ್ಮ ಪಾಪು ಹೋಗಿದ್ವಿ. ನಾವು 3 ಜನ, ಅವರೇ ಇಬ್ಬರು, 5 ಜನ. ನಮ್ಮ ನಾದಿನಿ ಬಂದಿರಲಿಲ್ಲ. ಮತ್ತು ನಮ್ಮ ನಾದಿನಿಯವರು ಅವ್ರು ಸಪ್ರೇಟಾಗಿ ಹಸ್ಬೆಂಡ್ ಆ್ಯಂಡ್ ವೈಫು, ಪಾಪು ಬಂದು ಹೋದರು. ನಾವು ಕೂಡ ಮದುವೆ ಮುಗಿಸ್ಕೊಂಡು ಸ್ವಲ್ಪ ಸೆಲ್ಫಿ ಎತ್ಕೊಂಡು ನಾವು ಕೂಡ ಹೊರಟ್ವಿ ಮನೆಗೆ. ಮನೆಗೆ ಬಂದಾದಮೇಲೆ ಇನ್ನೇನು ಟಯರ್ಡ್ ಆಗಿತ್ತು ಫ್ರೆಂಡ್ಸ್, ಫುಲ್ಲು ರೆಸ್ಟ್ ಹಾಕಿದ್ವಿ. ನೋಡಿ, ಇದು ಸೆಕೆಂಡ್ ಒನ್ ಇದೆಯಲ್ವಾ, ಟೆಡಿ ಬೇರು ಇದು ಚಂದ್ರನ ಮೇಲೆ ಮಲ್ಕೊಂಡಿರೋದು, ಅದೇ ನಾವು ಕೇಕ್ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್. ನಾನು ಸ್ವಲ್ಪನೇ ನಮಗೆ ಫೋಟೋ ಸಿಕ್ಕಿದೆ, ಇನ್ನು ನಾವು ಆಲ್ಬಮ್ ಮಾಡಿಸಿಲ್ಲ. ಅದು ಸಾಫ್ಟ್ ಕಾಪಿ ಏನು ಕಳಿಸಿದ್ರೆ ಅದರಲ್ಲಿ ನಾನು ಡೌನ್ಲೋಡ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ಬಂದಿದ್ರು ಅಂತ ಸ್ವಲ್ಪನೇ ಫೋಟೋ ಸಿಕ್ಕಿದೆ, ಅದಷ್ಟೇ ನಾನು ಡೌನ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ನಾನು ಹೇಳ್ತೀನಿ ಯಾಕೆ ರೀಸನ್ನು, ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾಯಿಲ್ಲ. ಮತ್ತು ಅದಾದಮೇಲೆ ಕೂಡ ನಾನು ವೀಡಿಯೋಸ್ ಯಾವುದನ್ನು ಅಪ್ಲೋಡ್ ಮಾಡಿಲ್ಲ. ಇದು ಮಾಡಾದಮೇಲೆ ಯಾವುದನ್ನು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ತುಂಬ ಹುಷಾರಿರಲಿಲ್ಲ. ಇಲ್ಲಿ ಬಂದು ಚೆಕ್ ಮಾಡಿಸಿದಾಗ ಟೈಫಾಯ್ಡ್ ಆಗಿತ್ತು. ಹಾಗಾಗಿ 1 ವೀಕ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಹಾಗಾಗಿ ನಾವು ಇದು ವೀಡಿಯೋಸ್ ಏನೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದೊಂದೇ ಕಾರಣಕ್ಕೋಸ್ಕರ. ಯಾಕಂದರೆ ನಾವು ಹೋಗಿ ಬಂದಿದ್ದು ಅವ್ರಿಗೆ ಆಲ್ರೆಡಿ ಪಾಪು ಬರ್ಡೇಯಲ್ಲೇ ಹುಷಾರಿರಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬಂದರು. ಮತ್ತು ಬೆಂಗಳೂರಿಗೆ ಬಂದಮೇಲೂ ಅದು ಹಾಗೇ ಇತ್ತು, ಫೀವರು. ಹೋಗಿ ಚೆಕ್ ಮಾಡಿಸಿದಾಗ ಹೆವಿ ಟೈಫಾಯ್ಡ್ ಆಗಿತ್ತು. ಅದಕ್ಕೋಸ್ಕರ ನಾವು ಈ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಕ್ಷಮೆ ಇರಲಿ, ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ, ಅಷ್ಟು ಜನರಲ್ಲಿ ಸ್ವಲ್ಪ ಜನ ನಾನು ನೋಡ್ತಾರಲ್ವ, ಏನಿದು ಹಾಕೋದೇ ಇಲ್ಲ ವೀಡಿಯೋಸ್ ಅಂತ ಅಂದ್ಕೊಂಡಿರ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಮತ್ತು ಬಂದುಬಿಟ್ಟು ನಾನು ಈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಬೇರೆ ಇನ್ನೊಂದು 2-3 ಡೇಸಲ್ಲಿ.
ಯಾವುದನ್ನು ವೀಡಿಯೋಸ್ ತನಕ ಎತ್ಕೊಂಡಿಲ್ಲ. ಹಾಗೆ ನೆಕ್ಸ್ಟ್ ಯಾವುದೇ ವೀಡಿಯೋ ಎತ್ಕೊಂಡ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಮಗು ಆಗಿದೆ, ಹೆಣ್ಣು ಪಾಪು. ನಾನು ತುಂಬ ಆಸೆ ಇತ್ತು ಹೆಣ್ಣು ಪಾಪು ಆಗಬೇಕಂತ ಹೇಳ್ಬಿಟ್ಟು, ಅದೇ ಥರ ಹೆಣ್ಣು ಪಾಪು ಆಗಿದೆ. ನಮ್ಮ ಮನೇಲಿ ಎಲ್ಲರೂ ಗಂಡು ಪಾಪು ಆಗುತ್ತೆ ಅಂತ ಹೇಳ್ತಾಯಿದ್ರು, ಬಟ್ ನಾನು ಹೇಳ್ತಾಯಿದ್ದೆ ಹೆಣ್ಣು ಪಾಪುನೇ ಆಗೋದಂತ. ಹೆಣ್ಣು ಪಾಪು ಆಯಿತು, ತುಂಬ ಚೆನ್ನಾಗಿದ್ದಾರೆ. ತಾಯಿ ಮಗು ಕೂಡ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ಬಂದಿದ್ದಾರೆ. ನಾವಿನ್ನೂ ಹೋಗಿಲ್ಲ ನೋಡೋದಕ್ಕೆ, ಯಾಕಂದರೆ ಅದೇ ಹೇಳಿದ್ನಲ್ವ ರೀಸನ್ನು. ಈಗ ನಮಗೂ ಹುಷಾರಿಲ್ಲ, ಪಾಪು ಕೂಡ ನಾವು ಇಲ್ಲಿಂದ ಹೋದ್ಮೇಲೆ ಹುಷಾರಿರಲಿಲ್ಲ. ಅವಳಿಗೂ 1 ವೀಕು ಹುಷಾರಿರಲಿಲ್ಲ. ಬರ್ಡೇ ಟೈಮಲ್ಲಿ ಪಾಪ ಅವಳೇ ಪೇಷಂಟ್ ಆಗಿಬಿಡ್ತಾಳೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ಹುಷಾರಾದ್ಲು, ನನಗೆ ಹುಷಾರಿಲ್ದಂಗೆ ಆಯಿತು, ನಾನು ಹುಷಾರಾದೆ. ಬಟ್ ಅವ್ರ ಅಪ್ಪಾಜಿಗೆ ನಮ್ಮ ಅಮ್ಮಗೆ ಬಂದುಬಿಟ್ಟು ಅವತ್ತೇ ಹುಷಾರಿಲ್ದಂಗೆ ಆಗಿಬಿಡ್ತು, ಬರ್ಡೇ ದಿನವೇ ಅವತ್ತೇ. ಹಾಗಾಗಿ ನಾವು ಎಲ್ಲ ಹುಷಾರಾದಮೇಲೆ ಹೋಗೋಣ ಅಂತೇಳಿ ನಾವಿನ್ನೂ ಹೋಗಿಲ್ಲ ಊರಿಗೆ. ನೋಡೋಣ, ನೆಕ್ಸ್ಟ್ ವೀಕು ಹೋಗಬೇಕು. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ನನ್ನ ಫ್ರೆಂಡು ರೂಪಾ ಅಂತೇಳಿ ನೆಕ್ಸ್ಟ್ ವೀಕ್ ಮನೆಗೆ ಬರ್ತಾಯಿದ್ದಾಳೆ. ಅವ್ರ ಪಾಪು ಕೂಡ ನಾವು ಡೆಲಿವರಿ ಆದಾಗಿಂದ ನಾನು ನೋಡೇ ಇಲ್ಲ, ಅವರು ಕೂಡ ಬಂದಿಲ್ಲ. ಯಾಕಂದರೆ ಇಬ್ಬರಿಗೂ ಒಂದು 3-4 ಮಂತ್ ಗ್ಯಾಪ್ ಅಷ್ಟೇ. ಹಾಗಾಗಿ ಅವರು ಮೈಸೂರಲ್ಲಿದ್ದರು, ಮತ್ತು ನಾವು ಹೋಗೋಕ್ಕಾಗಿಲ್ಲ, ಅವರು ಬರೋಕ್ಕಾಗಿಲ್ಲ. ಇಬ್ಬರದು ಚಿಕ್ಕ ಚಿಕ್ಕ ಪಾಪು. ಹಾಗಾಗಿ ನೆಕ್ಸ್ಟ್ ವೀಕ್ ಬರ್ತಾಯಿದ್ದಾರೆ, ಅದೊಂದು ಖುಷಿ ವಿಷಯ. ಮತ್ತು ಹೇಳ್ತಾಯಿದ್ದೀನಿ, ನೆಕ್ಸ್ಟ್ ಅವ್ರು ಬಂದೋದ್ಮೇಲೆ ನಾವು ಕೂಡ ಊರಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಲ್ಲ. ಯಾಕಂದರೆ ಇಷ್ಟು ದಿನ ಮಿಸ್ ಮಾಡಿಬಿಟ್ಟಿದ್ದೀನಿ, ರೀಸನ್ ಕೂಡ ಹೇಳಿದ್ದೀನಿ ನಾನು ಏನಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಮತ್ತು ಪಾಪು ಬರ್ಡೇಗೆ ಏನೆಲ್ಲ ಗಿಫ್ಟ್ ಬಂದಿದೆ, ಏನೆಲ್ಲ ಇದು ಬಂದಿದೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ನಾನು ಇವಾಗೇ ಅದನ್ನು ವೀಡಿಯೋ ಮಾಡಲ್ಲ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಊರಿಗೆ ಹೋಗಿ ಬಂದಮೇಲೆ ನಾನು ಆ ವೀಡಿಯೋನ ಮಾಡ್ತೀನಿ. ಬಟ್ ಅದರೊಳಗಡೆ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಮಾಡ್ತೀನಿ ಫ್ರೆಂಡ್ಸ್. ಪಾಪುಗೆ ಗಿಫ್ಟ್ ಬಂದಿರೋದೆಲ್ಲ ನಾನು ಎತ್ತಿಟ್ಬಿಟ್ಟಿದ್ದೀನಿ. ಹಾಗಾಗಿ ಅದೆಲ್ಲ ಒಂದೊಂದೇ ಕ್ಲಾಸಲ್ಲಿ ಬಂದಿರೋದೆಲ್ಲ ತೆಗಿಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಅದರೊಳಗಡೆ ನಾನು ಟೈಮ್ ಸಿಕ್ಕಿದ್ರೆ ಮಾಡಿ ಖಂಡಿತವಾಗಿ ನಾನು ಏನೇನು ಮೂವಿ ಬಂತು, ಏನೇನು ಗಿಫ್ಟ್ ಬಂದಿದೆ ಎಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.